ಹಾಯ್ ನಮಸ್ಕಾರ. ನಾನಿವತ್ತು ತೃತೀಯ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಹೋಗಿ ಬಂದೆ. ನಿಂಗೂ ಎಲ್ಲವೂ ಹೋಯ್ದಿ ಅಂತಂದೆ. ಮುಂಜಿ ಮದುವೆ ಕೊನೆ ಕೊಯ್ಲು ಹೇಳಿ ಬಪ್ಲಾಗದವಕ್ಕೆ ಈ ವಿಡಿಯೋ ಮಾಡಿದೆ. ಹೀಗೆ ರಾಶಿ ವಿಡಿಯೋ ಹಾಕ್ತಾ ಇರ್ತೆ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕು ಮಾಡಿ. ಇಲ್ಲಿ ಹವ್ಯಕ ಸಾಧಕ ರತ್ನ ಪ್ರಶಸ್ತಿ ಪಡೆದವರ ಕಿರು ಪರಿಚಯವನ್ನೆಲ್ಲ ಹಾಕಿದ. ಎರಡು ದೊಡ್ಡ ದೊಡ್ಡ ವೇದಿಕೆಯನ್ನು ಮಾಡಿದ. ಒಂದು ಭವ್ಯ, ಒಂದು ದಿವ್ಯ ಹೇಳಿ. ಇದು ಭವ್ಯ ವೇದಿಕೆ, ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೆಯುವಂಥ ವೇದಿಕೆ. ಇಲ್ಲಿ ಯಾಗಮಂಡಲ ಕಲಾ ಪ್ರದರ್ಶನ ನಡೀತಾ ಇದ್ದು, ಅದರ ಮುಂದುಗಡೆ ರಕ್ತದಾನ ಶಿಬಿರ ಕೂಡ ಇತ್ತು. ವಾಟರ್ಲೆಸ್ ಅಂಡ್ ಫ್ಯಾಟ್ಲೆಸ್ ಕುಕಿಂಗ್ ಅಂತ ಹೇಳಿ, ಇದರಲ್ಲಿ ನೀರಿಲ್ಲದೆ ಎಣ್ಣೆ ಇಲ್ಲದೆ ಅಡುಗೆ ಮಾಡ್ಕೋಬಹುದು. ಇದೆಲ್ಲ 316L ಸರ್ಜಿಕಲ್ ಗ್ರೇಡ್ ಸ್ಟೀಲ್ ಮಾಡುವಂಥ ಕುಕ್ವೇರ್ ಇದು. ಅಂದರೆ ಇವಾಗ ನೀವು ನೀರಿನ ಅಂಶ ಇರುತ್ತಲ್ಲ ತರಕಾರಿನಲ್ಲಿ, ಆ ನೀರಿನ ಅಂಶ ಉಪಯೋಗಿಸ್ಕೊಂಡೆ ಕುಕ್ ಮಾಡ್ಬೋದು. ಇರೋದು ದೇಸಿ ತುಪ್ಪ ಉಂಟು, ಹಲ್ವಾ ಬರ್ಫಿ, ಸೀತಾಫಲ ಉಂಟು, ಜಾಮೂನ್ ಉಂಟು, ತಂಡ್ರ ಕೊಕೊನೆಟ್ ಉಂಟು, ಕಾಜು ಕಿಸ್ಮಿಸ್, ಸಪೋಟ, ಟರ್ಮರಿಕ್ ಲೀಫ್, ಅರಶಿನ ಎಲೆದುಂಟು, ಖರ್ಜೂರ ಉಂಟು, ಶುಗರ್ಲೆಸ್, ಚಾಕ್ಲೇಟ್ ಉಂಟು, ಆಲ್ಫನ್ಸ್ ಮ್ಯಾಂಗೋ ಉಂಟು, ಜಾಕ್ ಫ್ರೂಟ್ ಉಂಟು, ಆಲ್ಫನ್ಸ್ ಮ್ಯಾಂಗೋ ಉಂಟು, ಅರ್ಕನಟ್ ಉಂಟು, ಅಡಿಕೆದು ಉಂಟು. ಸಮಾಜ, ವ್ಯಕ್ತಿ, ಕುಟುಂಬ, ಸಮಾಜ, ಅದೇ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಸಮಾಜವಾಗಿ ನಾವು ಇರುವಾಗ ಸ್ವಾರ್ಥ ಇದೆ, ನಾವು ಇರುವಾಗ ನಿಸ್ವಾರ್ಥ ಇದೆ. ನಾನಿಗೂ ನಾನು ಇರ್ತಕ್ಕಂಥ ಅಂತರ ಸ್ವಾರ್ಥದಿಂದ ನಿಸ್ವಾರ್ಥಕ್ಕೆ ಹೋಗ್ಬೇಕು. ನಾವು ಇರುವಾಗ ಏಕಾಂಗಿತನ ಇದೆ, ಭಯ ಇದೆ, ಜೊತೆಗೆ ಇರಲಿಲ್ಲ. ಈ ದೈತ್ಯರುಗಳು ನಾನು ಅಂತ ಇದ್ದಿದ್ದವರು